ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಬಂದು ನಾನು ನಮ್ಮೂರಲ್ಲಿ ಇದ್ದಾಗ ಮಾಡಿದಂಥ ವಿಡಿಯೋ. ಇದು ಬಂದು ಫುಲ್ಲು ಫ್ಲವರ್ಸ್ದು ಅಂತ ಹೇಳಿದ್ನಲ್ಲ, ಅದು ಆವತ್ತು ತೋರಿಸಿದ್ದು ಬಂದು ಅದು ಬೇರೆಯವ್ರ ತೋಟ, ನಮ್ಮ ರಿಲೇಷನ್ ಅವ್ರದ್ದೇ. ಆದರೆ ಇದು ಬಂದು ನಮ್ಮ ಅಣ್ಣ ಅವ್ರದ್ದು ತೋಟ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವೇ ನೋಡಿ. ಇಲ್ಲಿ ತುಂಬ ಥರ ವೆರೈಟೀಸ್ ಆಫ್ ಹೂವುಗಳು ಸಿಗುತ್ತೆ, ಮತ್ತು ಗಿಡಗಳೆಲ್ಲ ಬೇರೆ ಬೇರೆ ಕಡೆಗೆಲ್ಲ ಹಾಕ್ಕೊಂಡು ಹೋಗ್ತಾರೆ. ಹೇಳಿದ್ನಲ್ಲ, ಕೇರಳ ಮತ್ತು ಬೀದರ್ ಈ ಕಡೆ ಎಲ್ಲ ಹಾಕ್ಕೊಂಡು ಹೋಗ್ತಾರೆ ಗಿಡಗಳು. ಮತ್ತು ತುಂಬ ಕಡೆ ನರ್ಸರಿಗಳಿಗೆ ಈ ತಳಿದು ನಾನೊಂದು ವಿಡಿಯೋ ಹಾಕಿದ್ದೆ. ಸೊ ಅದು ವಿಡಿಯೋ ಬಂದು ಏನಂತ ಹೇಳಿದ್ರೆ, ರೋಸಸ್ಗೆ ತುಂಬ ಫೇಮಸ್ ಆದಂಥ ಒಂದು ವಿಲೇಜ್ ಅಂತಂದರೆ ಈ ಕಡೆ ನಮ್ಮ ಕಡೆ ತಳಿ ಸೈಡೇ ಅಷ್ಟು ಚೆನ್ನಾಗಿರುತ್ತೆ ಫ್ಲವರ್ಸು. ತಳಿಯಿಂದ ಫುಲ್ಲು ಹೊಸೂರ್ವರ್ಗು ಬರೀ ನರ್ಸರಿಗಳೇ ಇರೋದು, ಎಲ್ಲ ನೋಡಿದ್ರೂ ಬರೀ ಫ್ಲವರ್ಸೇ ಇರುತ್ತೆ. ಸೊ ಅದರಿಂದ ನಮಗೆ ಡೈಲಿ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬರೋವಾಗಬಹುದು, ಅವಾಗೆಲ್ಲ ನಮಗೆ ಫ್ಲವರ್ಸ್ ಮೇಲೆ ಅಷ್ಟು ಆಸೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸುತ್ತಕ್ಕೂ ಬರೀ ಫ್ಲವರ್ಸ್ ತೋಟಗಳೇ ಇದ್ವಲ್ಲ, ಅದರಿಂದ ಡೈಲಿ ಆದರೆ ಸ್ಕೂಲಿಗೆ ಮಾತ್ರ ಕಂಪಲ್ಸರಿ ನಾವು ಡೈಲಿ ಒಂದೊಂದು ಹೂವು ನಾವು ಮುಡ್ಕೊಂಡು ಹೋಗ್ತಾ ಇದ್ವಿ. ಒಂದು ದಿನ ಸಹ ನಾವು ಮಿಸ್ ಮಾಡ್ತಾ ಇರಲಿಲ್ಲ. ಇಲ್ಲ ಒಂದು ಪೂಜೆಗೆ ಆಗ್ಬೋದು, ಏನಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ಸಹ ನಾವು ಬಂದು ಎಲ್ಲೂ ಆಚೆ ಕಡೆ ಎಲ್ಲ ನಾವು ಒಂದು ದಿನ ಕೂಡ ತೆಗ್ದೋರಲ್ಲ. ಯಾವಾಗಲೂ ರೇರು, ತುಂಬ ಜಾಸ್ತಿ ದೊಡ್ಡ ಹಬ್ಬ ಅಂದಾಗ ಮಾತ್ರ ನಾವು ಆಚೆ ಕಡೆ ತೊಗೊತಾ ಇದ್ವಿ. ಇನ್ನು ಮಿಕ್ಕಿದ್ದು ಮಾಮೂಲಿ ವಾರ ಪೂಜೆ ಮಾಡೋ ದಿನ ಎಲ್ಲ ನಾವು ಇದೇ ಥರ ರೋಸಸ್ನ ತೊಗೊಂಡು ಬಂದು ಕಟ್ಟಿ ದೇವ್ರಿಗೆ ಹಾಕ್ತಾಯಿದ್ವಿ. ಇದು ಬಂದು ಮತ್ತೆ ಇವಾಗ ಹಾಕಿರುವಂಥ ಒಂದು ಬೇರೆ ಗಿಡಗಳು. ಇದರಲ್ಲಿ ಇನ್ನೂ ಚಿಗುರು ಹೊಡೆದು ಇದನ್ನು ನೆಲಕ್ಕೂ ಸಹ ಹಾಕ್ತಾರೆ. ಮತ್ತು ಬೇರೆ ಬೇರೆ ಕಡೆ ಎಲ್ಲ ನೋಡಿರ್ತೀರ, ಬಟನ್ ರೋಸಸ್ ಎಲ್ಲ ಫುಲ್ಲು ಗಿಡಗಳು ಬರುತ್ತಲ್ಲ, ಆ ಥರದ್ರೂ ಇದೇ ಥರನೇ ಬರೋದು. ಮತ್ತು ಕಡ್ಡಿಗಳು ಅದನ್ನೆಲ್ಲ ಹೊಡ್ಕೊಂಡು ಬಂದು ಇಲ್ಲಿ ಅದನ್ನು ಹಾಕಿ ಗಿಡ ಬೆಳೆಸ್ತಾರೆ. ಮತ್ತು ನಮ್ಮ ಕಡೆ ಕಣ್ಣು ಕ್ರಾಸಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ, ಹೆಂಗೆ ಹೇಳೋದು, ಗಿಡಕ್ಕೆ ಕಣ್ಣು ಹಾಕ್ತಾರೆ ಅಂತ ಹೇಳ್ತಾರೆ. ಸೊ ಆ ಥರ ಎಲ್ಲ ಮಾಡ್ತಾರೆ. ಅದರಿಂದನೇ ನಮ್ಮ ಕಡೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಕಡೆ ಬಂದು ಅಷ್ಟಕ್ಕೆ ಅಂದರೆ ವ್ಯವಸಾಯ ಏನು ಮಾಡಲ್ಲ, ಬರೀ ರಾಗಿ, ಈ ತರಕಾರಿ ಐಟಮ್ಸ್ ಎಲ್ಲ ಬೆಳಿತೀವಿ ಅಷ್ಟೇ. ಆದರೆ ಈ ಭತ್ತ ಅವೆಲ್ಲ ನಾವು ಏನು ಬೆಳೆಯೋದಿಲ್ಲ. ರಾಗಿ ಅಂತ ಒಂದಷ್ಟೇ ಬೆಳೆಯೋದು. ನಾವು ತಿನ್ನೋ ಒಂದು ಆಹಾರದಲ್ಲಿ ರೈಸ್ ಐಟಮ್ಸ್ ಅಂಥದ್ರಲ್ಲೆಲ್ಲ ಬಂದು ಮುದ್ದೆಗೆ ರಾಗಿ ಮಾತ್ರ ನಾವು ಬೆಳ್ಕೊತೀವಿ. ಇನ್ನು ಬಿಟ್ಟರೆ ಇನ್ನು ಟೊಮೊಟೊ, ಬೀನ್ಸು, ಸೊಪ್ಪು ಅವೆಲ್ಲ ಬೆಳೀತಾರೆ ಅಷ್ಟೇ. ಇನ್ನು ಈ ಅಕ್ಕಿ, ನೆಲ್ಲು ಅದೆಲ್ಲ ಏನು ನಮ್ಮ ಕಡೆ ನಾವು ಹಾಕೋದಿಲ್ಲ. ಇನ್ನೊಂದು ಕಂಪ್ನೀಸ್ ಎಲ್ಲ ಈ ಕಡೆ ಅಷ್ಟೊಂದು ಇಲ್ಲೂ ಇಲ್ಲ. ಹೋದರೆ ಹೊಸೂರ್ಗೆ ಹೋಗಬೇಕು, ಇಲ್ಲ ಅಂತಂದರೆ ಆನೇಕಲ್ಲು ಈ ಕಡೆನೇ ಬರಬೇಕು, ಬ್ಯಾಂಗ್ಳೂರು ಕಡೆನೇ ಬರಬೇಕು ಬಂದರೆ ನಾವು. ಸೊ ಅದರಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಕಡೆ ತುಂಬ ಫೇಮಸ್ ಆದಂಥ ರೋಸಸ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇದು ಬಂದು ಫಸ್ಟು ನಮ್ಮ ಪಕ್ಕದೂರಲ್ಲಿ ಫೇಮಸ್ ಆಗಿದ್ದು. ಅದರದ್ದು ಸಹ ನಾನು ನಿಮಗೆ ವೀಡಿಯೋನ ಮಾಡಿದ್ದೀನಿ. ನಾನು ನೆಕ್ಸ್ಟ್ ನಿಮಗೆ ಅದು ವೀಡಿಯೋ ಬರುತ್ತೆ. ಅದರಿಂದ ಅದು ಒಂದೊಂದೇ ಇಂಪ್ರೂವ್ ಆಗಿ ಬಂದು ಈಗಂತೂ ನಮ್ಮೂರಲ್ಲಿ ತುಂಬ ಅಂದರೆ ತುಂಬ ತೋಟಗಳು. ಯಾರೂ ಸಹ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದಿಲ್ಲ, ಎಲ್ಲ ಮನೇಲೇ ಇದ್ಕೊಂಡು ಈ ಥರ ನರ್ಸರಿಗಳು ಕೆಲಸ ಮಾಡ್ಕೊತಾರೆ. ಆದರೆ ಎಷ್ಟೋ ಜನ ಕಂಪ್ನಿಗಳಿಗೆ ಹೋಗಿ ದುಡಿಯೋದನ್ನು ಒಂದು ತಿಂಗಳಲ್ಲೇ ಇಲ್ಲ ಅಂತಂದ್ರೂ, ಅದೇ ಹೇಳಿದ್ನಲ್ಲ, ಈ ಗಿಡಕ್ಕೆ ಪೇಪರ್ ಥರ ಸುತ್ತಿ ಕಣ್ಣಲ್ಲಿ ಹಾಕ್ತಾರೆ, ಕ್ರಾಸಿಂಗ್ ಮಾಡ್ತಾರೆ ಗಿಡನ ಅಂತ ಹೇಳಿದ್ನಲ್ಲ, ಅದಕ್ಕೆ ಇಲ್ಲ ಅಂತಂದ್ರೂ ತಿಂಗಳಿಗೆ 20-25 ಸಾವಿರ ಸ್ಯಾಲ್ರಿ ತೆಗಿತಾರೆ. ಹೇಳಬೇಕು ಅಂತಂದರೆ ದೊಡ್ಡ ಕಂಪ್ನಿಗಳಿಗೆ ಹೋಗೋರ್ಗೂ ಅಷ್ಟು ಸ್ಯಾಲ್ರಿ ಬರೋಲ್ಲ. 3 ಟೈಮ್ ಊಟ ಹಾಕ್ಕೋತಾರೆ, ಅವ್ರು ಕೇಳಿದ್ದು ತಗೊಡ್ತಾರೆ, ಏನು ಬೇಕಾದರೂ ಆಗ್ಬೋದು, ಸಮಥಿಂಗ್ ತಗೊಡ್ತಾರೆ. ಚೆನ್ನಾಗಿರುತ್ತೆ. ಬಿಸಿಲಲ್ಲಿ ಕುತ್ಕೊಳ್ಳೋ ಆಗಿರಲ್ಲ, ಕೊಡೆ ಹಾಕ್ಕೊಂಡು ಕುತ್ಕೊಂಡು ಕೆಲಸ ಮಾಡ್ತಾರೆ. ಮತ್ತು ಇದಕ್ಕೆ ಮಣ್ಣೆಲ್ಲ ತುಂಬ್ತಾರಲ್ಲ, ಕವರೆಲ್ಲ ತುಂಬ್ತಾರಲ್ಲ, ಅವ್ರಿಗೂ ಸಹ ಅಷ್ಟೇ 2 ಟೈಮ್ಸ್ ಅಂತಂದರೆ 2 ಟೈಮ್ಸ್ ಕಾಫಿ ಇರುತ್ತೆ. ಮಾರ್ನಿಂಗ್ ಮತ್ತು 3 o'clockಗೆ ಕಾಫಿ ಇರುತ್ತೆ, ಮಧ್ಯಾಹ್ನ ಟೈಮು ಊಟ ಇರುತ್ತೆ. ಮತ್ತು ಎಲೆ ಅಡಿಕೆ ಅವ್ರಿಗೇನು ಬೇಕೋ ಅದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಅದರಿಂದನೇ ಗಂಡಸರೇ ಆಗ್ಬೋದು, ಹೆಂಗಸರೇ ಆಗ್ಬೋದು, ಬೇರೆ ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ. ಎಲ್ಲನೂ ಸುತ್ತಮುತ್ತ ಇರುವಂಥ ನರ್ಸರಿಗಳಲ್ಲೇ ಕೆಲಸ ಮಾಡ್ತಾರೆ. ಇಲ್ಲೇ ಅಂತೆಲ್ಲ ಫುಲ್ಲು ಹೇಳಿದ್ನಲ್ಲ, ಹೊಸೂರು ಅನ್ನೋದಕ್ಕಿಂತ ಡೆಂಕನಿಕೋಟೆವರೆಗೂ ಫುಲ್ಲು ಜಾಸ್ತಿ ಫೇಮಸ್ ಅಂದರೆ ನರ್ಸರಿಗಳೇ. ನೆನ್ನೆ ನಾನು ಈ ವಿಡಿಯೋಗೋಸ್ಕರ ಅಂತ ಹೇಳ್ಬಿಟ್ಟೇ ನಮ್ಮ ರಿಲೇಷನ್ ಒಬ್ಬರು ನಮ್ಮ ಪಕ್ಕದೂರಲ್ಲಿ ಇನ್ನೂ ಸ್ವಲ್ಪ ಆ ಕಡೆ ಇದ್ದರು. ಸರಿ, ಅವ್ರ ತೋಟಕ್ಕೆ ಹೋಗ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ರಿ. ಅಲ್ಲಿ ಇನ್ನೂ ವೆರೈಟೀಸ್ ಆಫ್, ನನಗೆ ಶಾಕ್ ಆಗಿಬಿಡ್ತು. ಅವಾಗ ಅಷ್ಟು ಇಂಪ್ರೂವ್ನೇ ಇದ್ದಿಲ್ಲ. ಈಗಂತೂ ಎಲ್ಲ ನೋಡಿದ್ರು ತುಂಬ ಥರದ್ದು 2 ಶೆಡ್ಡು 3 ಶೆಡ್ಡು ಆ ಥರ ಎಲ್ಲ ಇಟ್ಟಿದ್ದಾರೆ. ಮತ್ತು ಜರ್ಬಾರ್ ಹೂವುಗಳು, ಶೋ ಗಿಡಗಳು, ನಿಮ್ಗೆ ಏನು ಬೇಕಾದರೂ ಸಿಗುತ್ತೆ. ನೆನ್ನೆ ನಾನು ಸಹ ಹೂವು ಗಿಡಗಳು ತೊಗೊಂಡು ಬಂದೆ, ಕನಕಾಂಬರ ಗಿಡ ಮತ್ತು ಬಟನ್ ರೋಸಸ್ಸು,
ಮತ್ತು ಮಾಮೂಲಿ ಡಚ್ ಅವೆಲ್ಲ ತೊಗೊಂಡು ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನೊಂದು ನೋಡಿ, ನಮಗೆ ಕೂಡ ಅಷ್ಟು ಫ್ಲವರ್ಸ್ದು ಬಂದು ನೇಮ್ಸ್ ಗೊತ್ತಿರಲ್ಲ. ಆದರೆ ನಮ್ಮೂರಲ್ಲಿ ತೋಟ ಮಾಡೋರಿಗೆ ನೀನು ಇಂಥ ಹೂವು ತೋರಿಸ್ಬಿಟ್ಟು ಇಲ್ಲ ಒಂದು ಅದ್ರದ್ದು ಹೂವು ಇಲ್ಲ ಅಂದ್ರೂ ಜಸ್ಟ್ ಒಂದು ಎಲೆ ಗಿಡ ತೋರಿಸಿದ್ರು ಸಹ ಅದು ಇಂಥದ್ದೇ ಅಂತ ಕರೆಕ್ಟಾಗಿ ಹೇಳ್ತಾರೆ. ಅಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಲ್ಲರಿಗೂ ಅಲ್ಲಿ. ಸೊ ನಮ್ಮೂರ ಕಡೆ ಅಂತೂ ಅದು ಕಾಡಾಗಿದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿನ ವ್ಯೂ ನನಗೆ ತುಂಬ ಇಷ್ಟ. ಈ 4 ಡೇಸ್ ಅಂತೂ ನನ್ನಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ಬಿಟ್ಟು ಬರೋದು ತುಂಬ ಕಷ್ಟ ಆಯಿತು. ಯಾಕಂದರೆ 25 ವರ್ಷ ನಾನು ಅಲ್ಲೇ ಇದ್ದೆ. ಆದರೆ ಈಗ ಬಿಟ್ಟು ಒಂದು 4 ದಿನ ಬಿಟ್ಟು ಇದ್ದುಬಿಟ್ಟು ಬರಬೇಕು ಅಂತಂದರೆ ತುಂಬ ಕಷ್ಟ ಆಯಿತು. ಆದರೆ ಮತ್ತೆ ಆ ಒಂದು ಹೂವದ ಗಿಡನ ನೋಡ್ತಾ ಇರಬೇಕಾದ್ರೆ ನನ್ನ ಮುಖದಲ್ಲಿ ಅದೊಂದು ಸ್ಮೈಲ್, ತುಂಬ ಖುಷಿ ಅನಿಸೋದು. ಮತ್ತು ಪನ್ನೀರ್ ರೋಸ್ ಎಲ್ಲ ವೀಡಿಯೋಸ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.